ಫ್ರೆಂಡ್ಸ್, ನೋಡಿ ಇದು ರಿಯಲ್ ಗನ್ ಅಲ್ಲ, ರೀಲ್ ಗನ್ ಇದು. ಇದು ಎಂತಕ್ಕೆ ಯೂಸ್ ಮಾಡ್ತಾರಂತ ಹೇಳಿ ನಾನು ತೋರಿಸ್ತೇನೆ, ಬನ್ನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನೋಡಿ ಇದಕ್ಕೋಸ್ಕರನೇ ನಾವು ಗನ್ ತಕೊಳ್ಳೋದು. ತುಂಬಾ ಕಷ್ಟ ಆಗ್ತದೆ ಈ ಮಂಗಗಳದುಂಟಲ್ಲ, ಹೇಳಲಿಕ್ಕೆ ಬೇಡ. ಒಂದು ಬಂದ್ರೆ ಸಾಕು, ಇಡೀ ಬೊಂಡ ಎಂತ ಎಲ್ಲ ಉಂಟು ಎಲ್ಲ ಕೊಯ್ಕೊಂಡು ಹೋಗ್ತಾರೆ. ಇದು ಅದಕ್ಕೆ ತುಂಬಾ ಯೂಸ್ಫುಲ್ ಆಗ್ತದೆ ನೋಡಿ. ಇದ್ರ ಬಗ್ಗೆ ನಂದು ಹಸ್ಬೆಂಡ್ ಹತ್ರ ಎಕ್ಸ್ಪ್ಲೈನ್ ಮಾಡ್ತಾರೆ ಏನಂತ ಹೇಳಿ, ಯಾವ ತರ ಯೂಸ್ ಮಾಡುದಂತ ಹೇಳಿ. ಇದ್ರೊಳಗೆ ಪಟಾಕಿ ಕೂಡ ಉಂಟು ನೋಡಿ, ಫಿಕ್ಸ್ ಮಾಡುದು ಹೇಗೆ ಅಂತೆಲ್ಲ ಅವ್ರು ಹೇಳ್ತಾರೆ. ಇದು ಹೇಳಿ ನೋಡುವ ಯಾವ ತರ ಅಂತ ಹೇಳಿ. ಇಲ್ಲಿ ಪಟಾಕಿ ಎಲ್ಲ ಹೇಗೆ ಇಡ್ತೀರಾ ನೀವು? ಈಗ 2 ಸಲ ಇದೆ. ಅದು ಹ್ಯಾಂಡಲ್. ಓಕೆ, ನೋಡಿ ಅದನ್ನ ಆ ತರ ರಿಮೂವ್ ಮಾಡ್ಬೇಕು, ನನ್ಗೂ ಗೊತ್ತಿಲ್ಲ. ನೋಡಿ ಈ ತರ ಅದು ಹ್ಯಾಂಡಲ್ ತರ ಇದೆಲ್ಲ. ಓಕೆ ಓಕೆ, ಹಾ ಹಾ ನೋಡಿ ಅದು ಫಿಕ್ಸ್, ಅದು ತೆಗಿಲಿಕ್ಕೆ ಆಗಲ್ಲ ಅಂತೆ. ಹಾ, ಅಲ್ಲಿ ಒಂದು ಹೋಲ್, ಅದ್ ನಾವೇ ಮಾಡ್ಕೊಳ್ಬೇಕಾ? ಹಾ ಓಕೆ ಓಕೆ, ಅದೇ ನಾವು ಮಾಡ್ಬೇಕಂತ ಇಲ್ಲ, ಶಾಪ್ ಅಲ್ಲೆಲ್ಲ ಹೋದ್ರೆ ಅವ್ರು ಹೋಲ್ ಮಾಡಿ ಕೊಡ್ತಾರೆ ನೋಡಿ. ಇಲ್ಲಿ ಪಟಾಕಿ ಹಾ ನೋಡಿ ಇದ್ರೊಳಗಡೆ ಕಾಣ್ತಾ ಇದೆ ಅಲ್ಲ ಪಟಾಕಿ, ಗರ್ನಲ್ ಪಟಾಕಿ ಕಾಣ್ತಿದ್ಯಾ? ಹಾ ನೋಡಿ ಕಾಣ್ತಾ ಉಂಟಲ್ಲ, ಅದೇ ಅದು ಇದ್ರ ಉಂಟಲ್ಲ ಬತ್ತಿ, ಬತ್ತಿ ಹೋಲ್ ಇಂದ ಹೊರಗೆ ಬರ್ಬೇಕು. ಓಕೆ ಓಕೆ, ನೋಡಿ ಇದು ಉಂಟಲ್ಲ ಅದ್ರದ್ದು ಪಟಾಕಿದು ಬತ್ತಿ ಉಂಟಲ್ಲ, ಅದು ಇಲ್ಲಿ ಹೋಲ್ ಮಾಡಿದಾರಲ್ಲ, ಅದ್ರಿಂದ ಹೊರಗಡೆ ಇಡುದು. ಇದನ್ನ ಒಳಗಡೆ ಕೂಳ್ಸ್ಬಿಟ್ಟು ಅದ್ರದ್ದು ಪಟಾಕಿದು ಇದನ್ನು ಹೊರಗಡೆ ಇಡುದು. ಆಮೇಲೆ ಇದು ಉಂಟಲ್ಲ, ಇದಕ್ಕೆ ಇಲ್ಲಿ ಒಂದು ಈಗ ಕಾಯಿ ಸಿಪ್ಪೆದು ಇದನ್ನ ಫುಲ್ ಆಗಿ ಗೊತ್ತಾಯ್ತಲ್ಲ, ತೆಂಗಿನಕಾಯಿದೆಲ್ಲ ಸಿಪ್ಪೆ ಇರ್ತದಲ್ಲ, ಪೇಪರ್ ಹಾಕಿದ್ರು ಆಗ್ತದೆ. ಪೇಪರ್ ಕೂಡ ಆಗ್ತದೆ ಹಾಗೆ. ಇಲ್ಲಿ ಪೇಪರ್ ಹಾಕ್ಬಿಟ್ಟು ಫುಲ್ ಕ್ಲೋಸ್ ಮಾಡಿ, ಈ ಕಡೆಯಿಂದ ಸ್ವಲ್ಪ ಕಲ್ಲು ಸಣ್ಣ ಸಣ್ಣ ಕಲ್ಲೆಲ್ಲ ಇದ್ರೊಳಗೆ ಹಾಕುದು. ಓಕೆ, ಇದ್ರೊಳಗೆ ಹಾಕ್ಬಿಟ್ಟು ಮತ್ತೆ ಪೇಪರ್ನ ಇದ್ರೊಳಗೆ ಹಾಕಿ ಫುಲ್, ಅಂದ್ರೆ ಒಂದು ಕೋಲ್ ತಕೊಂಡು ಫುಲ್ ದೂಡಿದ್ರೆ ಅದು ಹೋಗಿ ಒಂದಿಷ್ಟು ಹಾಕಿದ್ರೆ ಸಣ್ಣ ಕಲ್ಲು ಹಾಕಿದ್ರೆ ಆ ಪೇಪರ್ ಇಲ್ಲಿ ಬಂದ ತನಕ ಕ್ಲೋಸ್ ಮಾಡ್ಬೇಕು, ಫುಲ್ ಕ್ಲೋಸ್ ಆಗ್ತದಲ್ಲ. ಆಮೇಲೆ ಹೀಗೆ ಓಕೆ ಓಕೆ, ಆಮೇಲೆ ಹೀಗೆ ಫಿಕ್ಸ್ ಮಾಡಿದ್ರೆ ಆಯ್ತು. ಪೇಪರ್ ಅಥವಾ ತೆಂಗಿನಕಾಯಿದು ಸೂಂಬೆಲ್ಲ ಇರ್ತದಲ್ಲ, ಅದನ್ನೆಲ್ಲ ಅದ್ರೊಳಗೆ ಹಾಕಿ ಮಿಡಲ್ ತನಕ ಸಣ್ಣ ಸಣ್ಣ ಕಲ್ಲೆಲ್ಲ ಇರ್ತದೆ, ಟೈಟ್ ಮಾಡ್ಕೊ. ಅದನ್ನ ಒಳಗಡೆ ಹಾಕಿ ಅದು ಹಾಫ್ ತನಕ ಬರ್ತದೆ, ಅದ್ರ ಮೇಲೆ ಅದನ್ನ ಟೈಟ್ ಮಾಡಿ ಕ್ಲೋಸ್ ಮಾಡಿ ನೋಡಿ, ಹ್ಯಾಂಡಲ್ ಅನ್ನ ಕ್ಲೋಸ್ ಮಾಡೋದು. ಬತ್ತಿ ಇಲ್ಲಿ ಇರ್ತದೆ, ಬತ್ತಿ ನೋಡಿ ಕಾಣ್ತಾ ಉಂಟಲ್ಲ, ಅದು ಬತ್ತಿ ಹೊರಗಡೆ ಇರ್ತದೆ. ಇನ್ ಕೇಸ್ ಮಂಗಗಳೆಲ್ಲ ಬಂದ್ರೆ ಇಲ್ಲಿ ಒಂದು ಬೆಂಕಿ ಕೊಟ್ರೆ, ಅಲ್ಲಿ ಒಂದು ಬೆಂಕಿ ಕೊಟ್ರೆ ಆಯ್ತು, ಅದು ಡಬ್ಬ ಅಂತ ಆಗ್ತದೆ. ಬಟ್ ಮಂಗಗಳಿಗೆ ಏನು ಹಾರ್ಮ್ ಅಲ್ಲ ಅದು, ಅವರಿಗೆ ಎಂತ ಆಗುದಿಲ್ಲ. ಬಟ್ ಮಂಗ ಹೆದರ್ತದೆ ಸೌಂಡಿಗೆ ಅಲ್ವಾ, ಪಟಾಕಿ ಸೌಂಡಿಗೆ ಅದು ಓಡ್ತದೆ. ಇದು ಒಳ್ಳೆ ಇವಾಗ ಮಂಗ ಹೆದ್ರಲ್ಲ, ನೀನೇ ಹೆದರ್ಬೇಕಷ್ಟೇ. ನೋಡಿ ಅದ್ರೆಡೆಯಲ್ಲಿ ಇವರದ್ದು ಕಾಮಿಡಿ. ಮಂಗಗಳಿಗೆಲ್ಲ ಗೊತ್ತಾಗಿದೆ ಈಗ ಇವರದ್ದೆಲ್ಲ, ಇದೆಲ್ಲ ಲಾಟ್ಪೋಟ್ ಇವರು ಸುಮ್ಮನೆ ಅಂತ ಹೇಳಿ. ಈಗ ಇದನ್ನು ಹಾಕಿದ್ರು ಕೂಡ ಮಂಗಗಳು ಇಲ್ಲೇ ಇರ್ತಾರೆ, ಓಡುದೇ ಇಲ್ಲ. ನಾವೇ ಓಡ್ಬೇಕಷ್ಟೇ ಮಂಗ ನೋಡಿ ನೋಡಿ. ಸ್ವಲ್ಪ ವೆಯ್ಟ್ ಇದೆ, ಕಬ್ಬಿಣದಲ್ವಾ ಹಾಗೆ. ಇದು ಅಂದ್ರೆ ಎಂತಕ್ಕೆ ಯೂಸ್ ಅಂತ ಹೇಳಿದ್ರೆ, ಈಗ ತೋಟ ಎಲ್ಲ ತುಂಬಾ ಇರ್ತದಲ್ಲ, ಅಡಿಕೆ ತೋಟ ಮತ್ತೆ ತೆಂಗಿನ ತೋಟ, ಅಂತವರಿಗೆಲ್ಲ ತುಂಬಾ ಯೂಸ್. ಮತ್ತೆ ಗದ್ದೆ ಬದಿಯಲ್ಲಿ ಕೃಷಿಕರಿಗೆ, ಕೃಷಿ ಟೈಮ್ ಅಲ್ಲಿ ಕೂಡ ಈಗ ಭತ್ತ ಎಲ್ಲ ಹಾಕಿದ್ರೆ ತುಂಬಾ ಮಂಗಗಳು ಬರ್ತದೆ ತಿನ್ಲಿಕ್ಕೆ. ಸೊ ಆ ಟೈಮ್ ಅಲ್ಲಿ ಕೂಡ ಇದು ತುಂಬಾ ಯೂಸ್ಫುಲ್ ಅಂತ ಹೇಳಿ ಆಗ್ತದೆ. ನೀವು ಕೂಡ ಬೇಕಾದ್ರೆ ಇದನ್ನ ತಕೊಳ್ಬಹುದು. ನೋಡಿದ್ರಲ್ಲ ಯಾವ ತರ ಯೂಸ್ ಮಾಡುದಂತ ಹೇಳಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಹಾಗೇನೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ, ಅಲ್ಲಿ ತನಕ ಬಾಯ್.